ತಂಗಾಳಿ ಬೀಸಿದಾಗ ಹೂವಾಯ್ತು ಈ ಮನ. ಸಂಚಿಕೆ 96. ಸುಮಂಗಲರವರ ಜೊತೆ ಕುಳಿತು ನಗುತ್ತಾ ಹರಟುತ್ತಿದ್ದ ಖ್ಯಾತಿ ಅದ್ರಿತ್ನ ಕಂಡೊಡನೆ ಮೌನವಾದಳು. ದೇವು, ಹೇಗಿದ್ಯಾ? ಇವಾಗ ಈ ಅಜ್ಜಿ ನೆನಪಾದ್ರ ನಿಂಗೆ? ಸುಮಂಗಲರವರು ಅದ್ರಿತ್ನ ಕೇಳಿದಾಗ, ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದೀನಿ ಅಜ್ಜಿ. ಇವಾಗಷ್ಟೇ ನನ್ನ ಕೆಲಸ ಮುಗೀತು. ಖ್ಯಾತಿನ ಕರ್ಕೊಂಡು ಹೋಗೋಣ ಅಂತ ಬಂದೆ ಎಂದ ಅದ್ರಿತ್ ಖ್ಯಾತಿ ಅತ್ತ ನೋಟ ಹರಿಸಿದ. ಅಂದರೆ ಈ ಅಜ್ಜಿನ ನೋಡಬೇಕು ಅಂತ ಬಂದಿಲ್ಲ ನೀನು, ನಿನ್ನ ಹೆಂಡತಿಯನ್ನು ಕರ್ಕೊಂಡು ಹೋಗಲು ಬಂದೆ ಅನ್ನು ಹುಸಿ ಮುನಿಸು ತೋರಿದಾಗ. ವೀಕೆಂಡಲ್ಲಿ ಇಲ್ಲಿಗೆ ಬರ್ತೀವಿ ಅಜ್ಜಿ, ಮಕ್ಕಳು ಖ್ಯಾತಿಗೋಸ್ಕರ ಕಾಯ್ತಿದ್ದಾರೆ, ಇವಾಗ ನಾವು ಬರ್ತೀವಿ ಎಂದವ ಖ್ಯಾತಿ ಅತ್ತ ನೋಟ ಹರಿಸಿ. ಖ್ಯಾತಿ, ಮನೆಗೆ ಹೋಗೋಣ ಬಾ ಎಂದ. ಅವನತ್ತ ನೋಡದೆ ಸುಮಂಗಲರವರ ಬಳಿ ಬಂದವಳೆ, ಅಜ್ಜಿ ನಾನು ನಾಳೆ ಬರ್ತೀನಿ ಬಾಯ್ ಎಂದು ಅವರನ್ನು ಲಘುವಾಗಿ ಅಪ್ಪಿದವಳು ಮುಂದೆ ನಡೆದಿದ್ದಳು. ಸುಮಂಗಲರವರಿಗೆ ಕೈ ಬೀಸಿದವ ಅವಳನ್ನು ಹಿಂಬಾಲಿಸಿದ. ಅವಳ ಮೌನ ಅವನಿಗೆ ಹಿಂಸೆ ಅನಿಸುತ್ತಿತ್ತು. ಇಷ್ಟು ದಿನ ಹೇಗೋ ಇದ್ದ, ಆದರೆ ಈಗ ತಾನವಳ ಪ್ರೀತಿ ಎಂದು ತಿಳಿದರೂ ಅವಳ ಮೌನ ತಿರಸ್ಕಾರ ಅವನಿಗೆ ಸಹಿಸಲು ಅಸಾಧ್ಯವಾಗಿತ್ತು. ಖ್ಯಾತಿ, ನಿಂತ್ಕೋ ಎಂದವನ ಮಾತು ತನಗೆ ಕೇಳಿಸಲಿಲ್ಲ ಎಂಬಂತೆ ಮುಂದೆ ಹೆಜ್ಜೆ ಇಟ್ಟಳವಳು. ಖ್ಯಾತಿ ಎಂದವ ಅವಳ ಕೈ ಹಿಡಿದು ನಿಲ್ಲಿಸಿದ. ಅವನತ್ತ ಉರಿನೋಟ ಬೀರಿದವಳು, ಬಿಡು ನನ್ನ ಕೈ ಎಂದಳು. ನಿಂತ್ಕೊಂತ ಹೇಳಿದ್ರು ಕಿವಿ ಕೇಳಿಸದವಳಂತೆ ಹೋಗ್ತಿದೆಯಲ್ಲ ಎಂದ ಅಸಮಾಧಾನದಿಂದ. ಅವನ ಕೈಯಿಂದ ತನ್ನ ಕೈ ಬಿಡಿಸಿಕೊಂಡವಳೆ ಕೈ ಕಟ್ಟಿ ನಿಂತು ಅವನನ್ನು ದಟ್ಟಿಸಿದಳು. ಯಾಕೆ ಹೀಗೆ ಗುರಾಯಿಸ್ತಿದ್ಯಾ ಎಂದು ಕೇಳಿದ ಎತ್ತಲು ನೋಡುತ್ತಾ. ನಿನ್ನ ಪ್ರಾಬ್ಲಮ್ ಏನು ಅಂತ ನಂಗೆ ಅರ್ಥ ಆಗ್ತಿಲ್ಲ. ಮೊದಲು ನೀನು ನನ್ನನ್ನು ಪ್ರೀತಿಸ್ತಿದ್ದೆ, ಆಮೇಲೆ ಪರಿ ಸಾವಿಗೆ ಪರೋಕ್ಷವಾಗಿ ನಾನೇ ಕಾರಣ ಅಂತ ನನ್ನನ್ನು ದ್ವೇಷಿಸತೊಡಗಿದೆ. ನನ್ನ ತಪ್ಪಿಲ್ಲ ಅಂತ ನಿನಗೆ ಗೊತ್ತಿದ್ರೂ ನಿನ್ನಲ್ಲಿ ಯಾವ ಬದಲಾವಣೆಯೂ ಆಗಲಿಲ್ಲ. ನಾನು ನಿನ್ನನ್ನು ಪ್ರೀತಿಸ್ತಿರುವ ವಿಷಯ ಬಾಯಿ ಬಿಟ್ಟು ಹೇಳಿದ್ರು ನಿನ್ನ ಮನಸ್ಥಿತಿ ಬದಲಾಗಲಿಲ್ಲ. ಹೇಗೂ ನಿನ್ನ ಮನಸ್ಸಲ್ಲಿ ನನ್ನ ಬಗ್ಗೆ ದ್ವೇಷ ಇದೆ. ನಾನು ನನ್ನ ಪಾಡಿಗೆ ನಿನ್ನಿಂದ ದೂರ ಇದ್ದರೆ ನೀನಾಗಿ ನೀನೇ ನನ್ನ ಮಾತಾಡ್ಸ್ಕೊಂಡು ಬರ್ತೀಯ. ನಿಜವಾಗ್ಲೂ ನನ್ನ ಮೇಲೆ ದ್ವೇಷ ಇದ್ದರೆ ನನ್ನ ಜೊತೆ ಯಾಕೆ ಮಾತಾಡ್ತೀಯ ನೀನು? ಅಪರಿಚಿತರಂತೆ ಇರಬಹುದಲ್ಲ. ಇನ್ನು ಮನೆಯವರ ಮುಂದೆ ನಾವು ಚೆನ್ನಾಗಿದ್ದೀವಿ ಅನ್ನೋ ಥರ ನಾಟಕ ಮಾಡೋ ಅವಶ್ಯಕತೆ ಇಲ್ಲ. ಅಜ್ಜಿಯ ಹತ್ರ ಇರೋ ಸತ್ಯನ ಹೇಳಿದ್ದೀನಿ ನಾನು. ಇನ್ಮೇಲೆ ನನ್ನಿಂದ ದೂರನೇ ಇರು, ನನ್ನ ಜೊತೆ ಮಾತಾಡೋಕ್ಕೆ ಬರಬೇಡ. ನಿನ್ನ ಮನಸ್ಸಲ್ಲಿ ನನ್ನ ಬಗ್ಗೆ ಈಗಲೂ ಪ್ರೀತಿ ಇದೆ ಅಂತ ನಾನು ಅಂದ್ಕೊಳ್ಳೋದು, ಆಮೇಲೆ ಮತ್ತೆ ನಿನ್ನ ಕೋಪ ತಿರಸ್ಕಾರ ದ್ವೇಷ ನೋಡೋದು, ಇದು ಯಾವುದು ಬೇಡ. ನನ್ನನ್ನು ನನ್ನ ಪಾಡಿಗೆ ಬಿಟ್ಬಿಡು. ಒಮ್ಮೆ ಪ್ರೀತಿ ಮತ್ತೊಮ್ಮೆ ದ್ವೇಷ ಅಂತ ನನ್ನ ಮನಸ್ಸು ಕೆಡಿಸ್ಬೇಡ. ನಿನಗೆ ನನ್ನ ಬಗ್ಗೆ ಯಾವ ಭಾವನೆ ಇದೆ ಅಂತ ನಿನಗೆ ಕ್ಲಾರಿಟಿ ಇಲ್ಲ. ನನ್ನ ಭಾವನೆಗಳ ಜೊತೆ ಆಟ ಆಡಬೇಡ. ಇನ್ನು ಪುಟಾಣಿಯನ್ನು ನನ್ನನ್ನು ಸ್ವಂತ ಮಗಳು ಅಂತಾನೆ ತಿಳ್ಕೊಂಡಿದ್ದೀನಿ. ಅವಳಿಂದ ದೂರ ಹೋಗಲ್ಲ ನಾನು, ಆ ಭಯ ಬೇಡ ನಿನಗೆ ಎಂದವಳೆ ಹಿಂದಿರುಗಿ ನೋಡದೆ ನೇರ ಮನೆಯ ಬಳಿ ನಡೆದಿದ್ದಳು. ಅವಳ ಮಾತನ್ನು ಮೆಲುಕು ಹಾಕುತ್ತಾ ಅಲ್ಲೇ ನಿಂತು ಬಿಟ್ಟ ಅದ್ರಿತ್. ಅಂದರೆ ಅಜ್ಜಿಗೆ ನಮ್ಮ ಬಗ್ಗೆ ಗೊತ್ತಾ? ಅವರು ಮನೆಯವರಿಗೆ ವಿಷಯ ಹೇಳಿರಬಹುದಾ ಎಂದು ಮನದಲ್ಲೇ ನುಡಿದವನ ಬಳಿ ಬಂದ ಸುಮಂಗಲರವರು, ದೇವು, ಮನೆಗೆ ಹೋಗದೆ ಇಲ್ಲಿ ನಿಂತು ಏನು ಯೋಚನೆ ಮಾಡ್ತಿದ್ಯಾ ಎಂದು ಕೇಳಿದಾಗ, ಅಜ್ಜಿ, ಖ್ಯಾತಿ ನಿಮ್ಮ ಹತ್ರ ಎಲ್ಲ ವಿಷಯವನ್ನು ಹೇಳಿದ್ದಾಳ? ನಿಮಗೂ ಎಲ್ಲ ಗೊತ್ತಾ ಇವಾಗ ಎಂದು ಪ್ರಶ್ನಿಸಿದ. ಹೌದು ಎಂಬಂತೆ ತಲೆಯಾಡಿಸಿದವರು, ಖ್ಯಾತಿ ಒಳ್ಳೆ ಹುಡುಗಿದೇವು, ನಿನ್ನನ್ನು ಮತ್ತು ನಮ್ಮ ಪುಟ್ಟಿಯನ್ನು ತುಂಬ ಪ್ರೀತಿಸ್ತಾಳೆ. ಅವಳು ಮಾಡದ ತಪ್ಪಿಗೆ ಅವಳಿಗೆ ಶಿಕ್ಷೆ ಕೊಡಬೇಡ ಕಣ ಬೇಸರದಿಂದ ನುಡಿದರು. ಅಜ್ಜಿ, ಅವಳು ಒಳ್ಳೆಯವಳೆ, ಆದರೆ ನಮ್ಮ ಪರಿ, ಅವಳಿಗೆ ಯಾಕಜ್ಜಿ ಅಷ್ಟು ದೊಡ್ಡ ಶಿಕ್ಷೆ? ಜೀವನ ಏನು ಅಂತ ಅರಿಯೋ ಮೊದಲೇ ಈ ಪ್ರಪಂಚ ಬಿಟ್ಟು ಹೊರಟು ಹೋದ್ಲಲ್ಲ. ನಮ್ಮ ಪಾಪುಗೆ ಹೆತ್ತ ತಾಯಿ ಪ್ರೀತಿ ಸಿಗದೆ ಹೋಯ್ತಲ್ಲ. ಇದನ್ನೆಲ್ಲ ನೆನೆದಾಗ ತುಂಬ ಸಂಕಟ ಆಗುತ್ತೆ ಅಜ್ಜಿ. ನಾನು ಖ್ಯಾತಿ ಜೊತೆ ಹೊಸ ಜೀವನ ಶುರು ಮಾಡಿದರೆ, ನಮಗೆ ಮಗು ಆದರೆ ನಮ್ಮ ಪಾಪು ಒಂಟಿಯಾಗಿ ಬಿಡ್ತಾಳೇನೋ ಅನ್ನೋ ಭಯ ನನಗೆ. ಪರಿ ಹೋಗೋ ಮುಂಚೆ ಪಾಪುನ ಚೆನ್ನಾಗಿ ನೋಡ್ಕೊ ಅಂತ ಹೇಳಿದ್ಲು. ನಾನು ಅವಳಿಗೆ ಕೊಟ್ಟ ಮಾತನ್ನು ಉಳಿಸ್ಕೋಬೇಕು ಅಜ್ಜಿ. ಅದಕ್ಕೆ ಖ್ಯಾತಿ ಜೊತೆ ಪ್ರೀತಿಯಿಂದ ಇರೋಕ್ಕೆ ನನ್ನಿಂದ ಆಗ್ತಿಲ್ಲ ಎಂದವ ಅಲ್ಲೇ ಕುಸಿದು ಕುಳಿತ. ಅವನ ಕಣ್ಣಿಂದ ಒಂದೇ ಸಮನೆ ನೀರು ಹರಿಯುತ್ತಿರಲು ಅವನ ಮಾತು ಕೇಳಿ ಗರಪಡಿದವರಂತೆ ನಿಂತು ಬಿಟ್ಟರು ಸುಮಂಗಲರವರು. ಅದ್ರಿತ್ನ ಮನದಲ್ಲಿ ಹೀಗೊಂದು ಯೋಚನೆ ಇದೆ ಎಂಬುದು ಅವರಿಗೆ ತಿಳಿದಿರಲಿಲ್ಲ. ಕೊಂಚ ಹೊತ್ತು ಕಳೆದು ಸುಧಾರಿಸಿಕೊಂಡವರು ಅವನನ್ನು
ಸಂತೈಸಲು ಯತ್ನಿಸಿದರು. ದೇವು, ನಿನಗೆ ನಿನ್ನ ಮೇಲೆ, ಖ್ಯಾತಿ ಮೇಲೆ ನಂಬಿಕೆ ಇಲ್ವಾ? ನಿಮಗೆ ಈಗಾಗಲೇ ಮಗುವಾಗಿ 2ನೇ ಮಗು ಬಂದಿದ್ದರೆ ಆವಾಗ ಮೊದಲ ಮಗುವಿನ ಮೇಲಿರುವ ನಿಮ್ಮ ಪ್ರೀತಿ ಕಡಿಮೆ ಆಗ್ತಿತ್ತಾ ಎಂದು ಪ್ರಶ್ನಿಸಿದಾಗ ಕಣ್ಣೊರೆಸಿಕೊಂಡವ ಇಲ್ಲ ಎಂಬಂತೆ ತಲೆ ಆಡಿಸಿದ. ಪುಟ್ಟಿ ನಿಮ್ಮಿಬ್ಬರ ಮೊದಲನೇ ಮಗಳು ಅಂತ ಅಂದ್ಕೊಂಡ್ರೆ ಭವಿಷ್ಯದಲ್ಲಿ ಯಾವ ಸಮಸ್ಯೆಯೂ ಇರುವುದಿಲ್ಲ. ಖ್ಯಾತಿ ಸಹ ಪುಟ್ಟಿನ ಯಾವತ್ತೂ ದೂರ ಮಾಡೋದಿಲ್ಲ ಎಂದು ಅವನ ಕೈಯದುಮಿದರು. ಅವರ ಮಾತು ಕೇಳಿದ ಅದ್ರತ್ಗೆ ಕೊಂಚ ನೆಮ್ಮದಿ ಅನಿಸಿ ಮುಗುಳ್ನಗೆ ಬೀರಿದ. ದೇವು, ನಮ್ಮ ಪರಿಸರಿಗೆ ಕಾರಣವಾದ ಆ ಹುಡುಗನನ್ನು ನಾನು ನೋಡಬೇಕು ಕಣು ಎಂದ ಸುಮಂಗಲಾರವರ ಮಾತಿಗೆ, ಬೇಡ ಅಜ್ಜಿ, ಅವನ ನೆರಳು ಸಹ ನಮ್ಮ ಮನೆಯವರನ್ನು ಸೋಕಬಾರ್ದು, ನಂಗದಿಷ್ಟ ಇಲ್ಲ. ಪರಿ ಅವನಿಗೆ ತೊಂದರೆ ಕೊಡಬಾರ್ದು ಅಂತ ಮಾತು ತಗೊಂಡಿದ್ದಾಳೆ. ಆ ಕಾರಣಕ್ಕೆ ಅವನನ್ನು ಕೊಲ್ಲುವಷ್ಟು ಕೋಪವಿದ್ರೂ ಸುಮ್ಮನಿದ್ದೀನಿ ಎಂದ ಕೈಮುಷ್ಟಿ ಮಾಡಿ. ಪರಿ ಅಂದರೆ ಖುಷಿ, ಪರಿ ಅಂದರೆ ಉತ್ಸಾಹ. ಅವಳಿದ್ದ ಕಡೆ ನಗುವಿಗೆ ಬರವಿರಲಿಲ್ಲ. ಯಾರಿಗೂ ನೋವು ಕೊಡದ ಒಳ್ಳೆ ಮಗು ಅವಳು. ಅಂತ ನಮ್ಮ ಮಗುವಿಗೆ ಯಾಕೆ ಮೋಸ ಮಾಡಿದ ಅವನು? ಅವನಿಗೆ ಮನಸ್ಸಾದರೂ ಹೇಗೆ ಬಂತು? ನೀನು ಏನೇ ಹೇಳುವುದೇವು, ನಾನವನನ್ನು ನೋಡಲೇಬೇಕು, ಕೋಪ ಮಿಶ್ರಿತ ಬೇಸರದಿಂದ ನುಡಿದರು. ಅಜ್ಜಿ, ನಾವು ಕೇಳಿದ ತಕ್ಷಣ ಅವನು ನಿಜ ಹೇಳಿಬಿಡ್ತಾನ ಎಂದು ಕೇಳಿದಾಗ ಸುಮಂಗಲಾರವರು ಮೌನ ವಹಿಸಿದರು. ಆಕರ್ಷಣ ಮಾತನ್ನು ಒರಗಿಸಿಕೊಳ್ಳಲು ಸ್ವಲ್ಪ ಸಮಯ ಬೇಕಾಯಿತು ಸ್ತುತಿಗೆ. ನನ್ನ ಪ್ರೀತಿ ಇವಳಿಗೆ ಸಿಗಲ್ಲ ಅನ್ನೋ ಶಾಕಲ್ಲಿದ್ದಾಳೆ ಅನಿಸುತ್ತೆ ಪಾಪ ಎಂದುಕೊಂಡವ. ನನ್ನಿಂದ ನಿನ್ನ ಮನಸ್ಸಿಗೆ ನೋವಾಯಿತು. ನಿನ್ನ ನೋವು ನಂಗೆ ಅರ್ಥ ಆಗುತ್ತೆ. ಆದರೆ ಐ ಆಮ್ ಸಾರಿ ಸ್ತುತಿ, ನಾನು ನನ್ನ ಹೆಂಡತಿನ ತುಂಬ ಪ್ರೀತಿಸ್ತೀನಿ. ಇವಾಗ ನಿನಗೆ ಬೇಸರವಾದರೂ ದಿನ ಕಳೆದಂತೆ ನೀನು ಎಲ್ಲ ಮರೆತು ಖುಷಿಯಾಗಿರುವೆ. ನಾನು ನಿನ್ನ ಪ್ರೀತಿಸ್ತಿದ್ದೀನಿ ಅಂತ ನಿಂಗೆ ಅನಿಸೋ ಥರ ನಾನು ಯಾವತ್ತಾದರೂ ನಡ್ಕೊಂಡಿದ್ರೆ ಐ ಆಮ್ ರಿಯಲಿ ವೆರಿ ಸಾರಿ ಎಂದ ಮೃದುವಾಗಿ. ಅವನ ಮಾತಿಗೆ ಮರು ಮಾತನಾಡದೆ ತನ್ನ ಮೊಬೈಲ್ ಕೈಗೆತ್ತಿಕೊಂಡ ಸ್ತುತಿ ಯುದಿತ್ಗೆ ಕರೆ ಮಾಡಿ, ಯುದಿ ಪ್ಲೀಸ್ ಬಾ ಎಂದಳು ಅಳುತ್ತಾ. ಆಕರ್ಷ್ ಅವಳತ್ತ ನೋಡುತ್ತಾ ನಿಂತರೆ ಯುದಿತ್ ಒಳಗಡೆ ಓಡಿ ಬಂದವ ಸ್ತುತಿಯ ಸನಿಹ ಕುಳಿತು ಸ್ತುತಿ ಎಂದಾಗ ಅವನ ಎದೆಗೊರಗಿ ಅತ್ತಳು ಸ್ತುತಿ. ಏನಾಯ್ತಮ್ಮ, ಯಾಕೆ ಅಳ್ತಿದ್ಯಾ ಎಂದು ಗಾಬರಿಯಿಂದ ಕೇಳಿದವ ಅವಳ ತಲೆ ಸವರುತ್ತಾ ಆಕರ್ಷ್ನತ್ತ ಅಸಮಾಧಾನದಿಂದ ನುಡಿದ. ಆಕರ್ಷ್ಗೆ ಅಲ್ಲಿ ಏನು ನಡೆಯುತ್ತಿದೆ ಎಂದೇ ಅರಿವಾಗಲಿಲ್ಲ. ಸ್ತುತಿ ಹಾಗೂ ಯುದಿತ್ ಪ್ರೇಮಿಗಳಂತೆ ಕಂಡರು ಅವನ ಕಣ್ಣಿಗೆ. ಮತ್ತೆ ಅವಳು ತನ್ನ ಬಳಿ ಪ್ರೇಮ ನಿವೇದನೆ ಮಾಡಿದ್ದು ಯಾಕೆ ಎಂದು ಯೋಚನೆಗೆ ಬಿದ್ದನವ. ಸ್ತುತಿ, ನೀನು ಹೀಗೆ ಅತ್ತರೆ ನಾನೇನು ಅಂತ ಅರ್ಥ ಮಾಡ್ಕೊಳ್ಳಿ ಯುದಿತ್ ಕೇಳಿದಾಗ ಅವನಿಂದ ದೂರ ಸರಿದವಳು. ಯುದಿ, ಇವನಿಗೆ ಮದುವೆ ಆಗಿದೆ, ಹೆಂಡತಿ ಇದ್ದಾಳೆ. ಭಾವ ಹೇಳಿದು ನಿಜ, ಇವನೊಬ್ಬ ಮೋಸಗಾರ, ಇವನೆಲ್ಲರಿಗೂ ಮೋಸ ಮಾಡ್ದ ಎಂದು ಅತ್ತರೆ ಯುದಿತ್ ಆಕರ್ಷಣತ ನೋಡಿದ. ಸ್ತುತಿ, ಏನು ಹೇಳ್ತಿದ್ಯಾ? ನಾನು ಯಾರಿಗೆ ಮೋಸ ಮಾಡಿದೆ? ನಿಮ್ಮ ಭಾವ ಯಾಕೆ ನನ್ನನ್ನು ಮೋಸಗಾರ ಅಂತಾರೆ? ಒಂದು ವೇಳೆ ನಾನು ಮೋಸಗಾರ ಆಗಿದ್ದರೆ ನನ್ನ ಮದುವೆ ವಿಷಯ ಮುಚ್ಚಿಟ್ಟು ನಿನ್ನ ಪ್ರೀತಿನ ಒಪ್ಕೊಳ್ಳೋ ಥರ ನಾಟಕ ಮಾಡ್ತಿದ್ದೆ, ನಿನ್ನ ಫೀಲಿಂಗ್ಸ್ ಜೊತೆ ಆಟ ಆಡ್ತಿದ್ದೆ ಎಂದ ಕೋಪ ಹಾಗೂ ಬೇಸರದಿಂದ. ಸ್ತುತಿ ಅವನ ಮುಂದೆ ನಿಂತು ಅವನ ಕೆನ್ನೆಗೆ ಬಾರಿಸಿದವಳೆ. ಈಗಾಗಲೇ ಒಂದು ಹುಡುಗಿಯ ಫೀಲಿಂಗ್ಸ್ ಜೊತೆ ಆಟವಾಡಿ ಬೇರೆ ಹುಡುಗಿಯನ್ನು ಮದುವೆ ಆಗಿದೆಯಲ್ಲ, ಈಗ ಒಳ್ಳೆಯವನ ಥರ ನಾಟಕ ಮಾಡಬೇಡ. ನಾನು ಯಾವತ್ತೂ ನಿನ್ನನ್ನು ಪ್ರೀತಿಸಲಿಲ್ಲ. ನನಗೆ ನಿನ್ನ ಮೇಲಿದ್ದದು ಗೌರವವಷ್ಟೇ, ಆದರೆ ನೀನು ಅದಕ್ಕೂ ಯೋಗ್ಯನಲ್ಲ ಎಂದು ಕಿರುಚಿದಳು. ಅವಳು ಹೊಡೆದ ತನ್ನ ಕೆನ್ನೆಯ ಮೇಲೆ ಕೈಯಿಟ್ಟವ ಪ್ರೀತಿಸ್ತಿದ್ದೀನಿ ಅಂತ ಯಾಕೆ ಸುಳ್ಳು ಹೇಳಿದೆ ಎಂದು ಕೇಳಿದ. ಯಾಕೆಂದರೆ ನೀನು ತುಂಬ ಒಳ್ಳೆಯವನು, ನೀನು ತಪ್ಪು ಮಾಡಿರಲ್ಲ, ನೀನು ಯಾರಿಗೂ ಮೋಸ ಮಾಡಿಲ್ಲ ಅನ್ನೋ ನನ್ನ ನಂಬಿಕೆ ನಿಜ ಅಂತ ಪ್ರೂವ್ ಮಾಡಲು. ನಿನ್ನ ಪಾಸ್ಟ್ ಬಗ್ಗೆ ತಿಳಿಯಲು ಪ್ರೀತಿಸ್ತಿದ್ದೀನಿ ಅಂತ ಸುಳ್ಳು ಹೇಳಬೇಕಾಯಿತು. ಆವಾಗ ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ನಾನು ತಿಳ್ಕೊಬಹುದು ಅಂದ್ಕೊಂಡೆ, ಆದರೆ ನೀನು ಎಂದು ವ್ಯಂಗ್ಯ ನಗು ಬೀರಿದವಳೆ. ನಿನ್ನ ಬಗ್ಗೆ ಚೆನ್ನಾಗಿ ತಿಳ್ಕೊಂಡೆ. ನಾನು ಪ್ರೀತಿಸಿದ ಹುಡುಗಿಗೆ ಮೋಸ ಮಾಡಿ ಇನ್ನೊಂದು ಹುಡುಗಿಯನ್ನು ಪ್ರೀತಿಸ್ತಿದ್ದೀನಿ ಅಂತ ಅವಳಿಗೆ ಸುಳ್ಳು ಹೇಳಿ ಈಗ ಇನ್ಯಾರನ್ನೋ ಮದುವೆ ಆಗಿದೆಯಲ್ಲ, ಅಲ್ಲ ನಿಂಗೆ ಮನುಷ್ಯತ್ವ ಅನ್ನೋದೇ ಇಲ್ವಾ? ಪರಿಯವರಿಗೆ ಮೋಸ ಮಾಡೋಕ್ಕೆ ಹೇಗೆ ಮನಸ್ಸು ಬಂತು ನಿಂಗೆ ಎಂದಾಗ ಅವಳ ಮಾತನ್ನು ಮತ್ತೊಮ್ಮೆ ಮಿಲುಕು ಹಾಕಿದವ ತನ್ನ ಕಿವಿಯನ್ನು ತಾನೇ ನಂಬದಾದ. ಪರಿ ನಿಂಗೆ ಹೇಗೆ ಗೊತ್ತು? ಅವಳು ಮದುವೆಯಾಗಿ ಗಂಡನ ಜೊತೆ ಫೋರಿನಲ್ಲಿದ್ದಾಳಲ್ವಾ? ಆಕರ್ಷ್ ಕೇಳಿದಾಗ ನಾಟಕ ಮಾಡಬೇಡ. ನಿನ್ನನ್ನು ಅಷ್ಟು ಪ್ರೀತಿಸಿದ ಹುಡುಗಿ
ಇನ್ನೊಬ್ಬನನ್ನು ಮದುವೆಯಾಗಲು ಹೇಗೆ ಸಾಧ್ಯ ಎಂದಳು. ನನ್ನ ಪರಿ ಹಾಗಾದರೆ ಬೇರೆ ಮದುವೆ ಆಗಲಿಲ್ಲ? ಸಂತೋಷದಿಂದ ಕಣ್ಣೊರೆಸಿಕೊಂಡವ. ಹೇಳು ಸ್ತುತಿ, ನನ್ನ ಪರಿ ಅವಳೆಲ್ಲಿದ್ದಾಳೆ? ನಾನು ಅವಳನ್ನು ನೋಡಬೇಕು. ಭಾವೋದ್ವೇಗದಿಂದ ಕೇಳಿದಾಗ ಸ್ತುತಿ, ಅವರು ಎಲ್ಲೋ ಒಂದು ಕಡೆ ನೆಮ್ಮದಿಯಾಗಿದ್ದಾರೆ. ನಿಮಗೆ ಮದುವೆ ಆಗಿದೆ ಅಲ್ವಾ? ನಿನ್ನ ಹೆಂಡತಿಗೆ ಮೋಸ ಮಾಡಬೇಡ ಎಂದವಳೆ ಯುದಿತ್ನ ಜೊತೆ ಅಲ್ಲಿಂದ ಹೊರಡಲನುವಾದರೆ ತನ್ನ ಕೈಗಳಿಂದ ತಲೆಗೂದಲನ್ನು ಗಟ್ಟಿಯಾಗಿ ಹಿಡಿದವ. ಪರಿ, ನಂಗೆ ನೀನು ಬೇಕು ಎಂದು ಕಿರುಚಿದ. ಅವನ ದನಿ ಕೇಳಿ ಸ್ತುತಿ ಹಾಗೂ ಯುದಿತ್ ಅಲ್ಲೇ ನಿಂತರು. ಮುಂದುವರಿಯುವುದು